ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಸೊ ಡಬಲ್ ಎಲಿಮಿನೇಷನ್ ಅಂತ ಸೊ ಇಬ್ಬರನ್ನ ಮನೆಯಿಂದ ಆಚೆ ಅಂತ ಕರ್ಕೊಂಡು ಬಂದಿದ್ದಾರೆ. ಮುಂದೆ ಏನಾಗುತ್ತೆ ಏನೋ ಅನ್ನೋಂಥದ್ದನ್ನ ಬಿಗ್ ಬಾಸ್ ಅವರೇ ಡಿಸೈಡ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಸುದೀಪ್ ಸರ್ ಅವರು. ಬಿಕಾಸ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಸೊ ವೋಟಿಂಗ್ಸ್ ಲೈನ್ ಓಪನ್ ಆಗಿರಲಿಲ್ಲ. ಆ್ಯಂಡ್ ಸುದೀಪ್ ಸರ್ ಹೇಳ್ದಂಗೆ ಸೊ ಬಿಗ್ ಬಾಸ್ ಅವರು ಯಾವಾಗ ಅವ್ರನ್ನ ಅಗೇನ್ ಮನೆ ಒಳಗಡೆ ಕಳಿಸ್ತಾರೆ, ಆ್ಯಂಡ್ ಎಲ್ಲಿ ಇಡ್ತಾರೆ, ಆ್ಯಂಡ್ ಹೇಗೆ ಇಡ್ತಾರೆ, ಯಾವಾಗ ಕಳಿಸ್ತಾರೆ ಒಳಗಡೆಗೆ ಎಲ್ಲನೂ ಕೂಡ ಸೊ ಬಿಗ್ ಬಾಸ್ ಅವರು ಡಿಸೈಡ್ ಮಾಡುವಂಥದ್ದು. ಆ್ಯಂಡ್ ನಮಗೆಲ್ಲ ಗೊತ್ತಿರೋಂಗೆ ಸೀಕ್ರೆಟ್ ರೂಮಲ್ಲಿ ಇಡ್ಬೋದು ಅಂತ ಅನಿಸುತ್ತೆ. ಮೇ ಬಿ ಇವಾಗ ಸೀಕ್ರೆಟ್ ರೂಮಲ್ಲಿ ಇರೋದಕ್ಕೆ ಒಂದು ಅಡ್ವಾಂಟೇಜ್ ಅಂತೂ ಖಂಡಿತವಾಗ್ಲೂ ಇಬ್ಬರಿಗೂ ಕೂಡ ಇದೆ. ಓಕೆ, ಒಂದು ಇವಾಗ ಅವರಿಗೆ ಮನೆ ಒಳಗಡೆ ಆಗ್ತಿರೋವಂಥದ್ದನ್ನ ನೋಡಲಿಕ್ಕೆ ಅವಕಾಶ ಕೊಡ್ತಾರಾ ಕೊಡಲ್ವಾ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಇನ್ ಕೇಸ್ ಕೊಟ್ಟರೆ ಖಂಡಿತವಾಗ್ಲೂ ಅವರಿಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಆಗುತ್ತೆ. ಆಮೇಲೆ ಇವಾಗ ಹೊರಗಡೆ ಬಂದಿದ್ದಕ್ಕೆ ಜನಗಳ ಒಂದು ಪ್ರೀತಿ ಇದೆಯಲ್ಲ, ಅಥವಾ ಒಂದು ಏನು ಎಮೋಷನ್ ಇದೆ, ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಇಬ್ಬರ ಮೇಲಾದರೂ ಕೂಡ ಅಷ್ಟೇ. ಅದರಲ್ಲೂ ಮ್ಯಾಕ್ಸಿಮಮ್ ನೋಡ್ತಾ ಇದ್ದಾರೆ ರಕ್ಷಿತಾ ಕಡೆಗೆ ಸೋಷಿಯಲ್ ಮೀಡಿಯಾ ಎಲ್ಲ ಕಮೆಂಟ್ ನೋಡ್ತಾ ಇದ್ದೆ ನಾನು. ಸೊ ಸಿಕ್ಕಾಪಟ್ಟೆ ಒಂದು ರೀತಿಯಲ್ಲಿ ಪಾಪ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಸೊ ನಾಮಿನೇಟ್ ಮಾಡಬಾರ್ದು, ಮೀನ್ಸ್ ಎಲಿಮಿನೇಷನ್ ಮಾಡಬಾರ್ದಾಗಿತ್ತು, ಹಾಗೆ ಹೀಗೆ ಸುಮಾರು ವಿಚಾರಗಳು ಬರ್ತಿದೆ. ಬಿಕಾಸ್ ಮನೆ ಒಳಗಡೆ ಕೆಲವರಲ್ಲಿ ಫೀಲ್ ಆಗ್ತಿರೋಂಥದ್ದು ನೋಡಿ, ಆಮೇಲೆ ಕೆಲವರಲ್ಲಿ ಫೀಲ್ ಆಗದೆ ಇರೋದನ್ನ ನೋಡಿ ಹೊರಗಡೆ ಜನಗಳು ಜಡ್ಜ್ ಮಾಡ್ತಿದ್ದಾರೆ. ಅದು ನನಗೆಲ್ಲೋ ಸರಿ ಅಂತ ಅನಿಸ್ಲಿಲ್ಲ. ಇವಾಗ ಒಬ್ಬರೇ ಔಟ್ ಆಗಿದ್ದಾರೆ, ಎಲಿಮಿನೇಟ್ ಆಗಿದ್ದಾರೆ ಅಂತ ಅಂದಿದ ತಕ್ಷಣ ಎಲ್ಲರೂ ಕೂಡ ಫೀಲ್ ಆಗಬೇಕು, ಎಲ್ಲರೂ ಕೂಡ ಅಳಬೇಕು, ಎಲ್ಲರೂ ಕೂಡ ಅವ್ರ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋವಂಥದ್ದು ಏನೂ ಇಲ್ಲ. ಸಡನ್ನಾಗಿ ನನಗೆ ಯಾಕೋ ಅರ್ಥ ಆಗ್ತಿಲ್ಲ, ಕಾವ್ಯ ಬಗ್ಗೆ ಇಷ್ಟೊಂದು ನೆಗೆಟಿವ್ ಆಗಿ ಹೋಗ್ತಿದೆ, ನನಗೆ ಗೊತ್ತಾಗ್ತಿಲ್ಲ ಯಾಕೆ ಅಂತ. ಸೊ ಅವರು ಇವಾಗ ಅಳಬೇಕಾಗಿತ್ತಾ? ರಕ್ಷಿತಾ ಆ್ಯಂಡ್ ಕೆಲವ್ರು ಹೋಗಿದ ತಕ್ಷಣ ಅಳಬೇಕಾಗಿತ್ತಾ? ಆ ಥರ ನನ್ನ ಪ್ರಕಾರ ಅಳಬೇಕೆ ಅಂತೇನಿಲ್ಲ. ಓಕೆ, ಸೊ ಅದು ಆಟ. ಇನ್ ಕೇಸ್ ಅವ್ರು ಔಟ್ ಆಗಿಲ್ಲ ಅದು ಬೇರೆ ವಿಷಯ. ರಿಯಲ್ ಆಗೂ ಕೂಡ ಔಟ್ ಆದರೂ ಕೂಡ ಅಳುವಂಥ ಪರಿಸ್ಥಿತಿ ಏನಿದೆ, ಆಮೇಲೆ ಅವ್ರಿಗೆ ಇಬ್ಬರಿಗೂ ಕೂಡ ಆ ಬಾಂಡ್ ಇಲ್ಲ ಅಂತಂದಾಗ ಅಳುವಂಥದ್ದು ನೆಸೆಸಿಟಿ ಇಲ್ಲ ಅಂತ ನನಗನ್ಸುತ್ತೆ. ಇವಾಗ ಏನಾದರೂ ಗಿಲ್ಲಿ ಔಟ್ ಆಗಿ ಹೋದರೆ, ಸೊ ಕಾವ್ಯ ಏನಾದರೂ ಫೀಲ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಬೇಜಾರಾಗ್ಬೋದು, ಅಥವಾ ಸರಿ ಇಲ್ಲ ಇಷ್ಟು ದಿನ ಚೆನ್ನಾಗಿದ್ದು ಸಡನ್ನಾಗಿ ಏನಾದರೂ ಹೋದರೆ ನೋವಾಗ್ಬೋದೇನೋ. ಬಟ್ ರಕ್ಷಿತಾ ಆ್ಯಂಡ್ ಕಾವ್ಯ ಅಂತ ಬಂದಾಗ ಇಬ್ಬರು ಕೂಡ ಕಿತ್ತಾಟ ಆಡ್ಕೊಂಡಿದ್ದವರೇ ಇದ್ದಾರೆ. ಸೊ ಅಂಥ ಟೈಮಲ್ಲಿ ಸೊ ಅವ್ರು ಔಟ್ ಆದರೆ ಅವ್ರು ಏನಕ್ಕೆ ಫೀಲ್ ಮಾಡಿಕೊಂಡು ಮಾತಾಡಬೇಕಾಗಿತ್ತು ಅಂತ ಅರ್ಥ ಆಗಲಿಲ್ಲ ನನಗೆ. ಹಾಗಾಗಿ ಮಾತ್ರಕ್ಕೆ ಅವ್ರು ಏನು ಕುಣಿದು ಕುಪ್ಪಳಿಸ್ತಾ ಇಲ್ಲ. ಓಕೆ, ಅವ್ರದ್ದು ಏನಿದೆ ಅವ್ರು ನಾರ್ಮಲ್ ಆಗಿದ್ದಾರೆ, ಅಥವಾ ಹೋಗಿದ್ದಕ್ಕೆ ಹೋಗಲಿ ಹಾಗೆ ಏನೋ ಒಂದು ಮಾತಾಡಿರ್ಬೋದೇನೋ. ಬಟ್ ಅವ್ರು ಇನ್ನೂ ಕೆಟ್ಟದಾಗೇನು ಆ ರೀತಿ ನಡ್ಕೊಂಡಿಲ್ಲ ಅಂತ ನನಗನ್ಸುತ್ತೆ, ಕುಣಿದಾಡಿರೋವಂಥದ್ದು. ಓಕೆ, ಸೊ ಇದನ್ನು ಯಾಕೆ ಜನಗಳು ಆ ರೀತಿಯಲ್ಲಿ ನಿರೀಕ್ಷೆ ಮಾಡ್ತಿದ್ದಾರೆ? ಮೀನ್ಸ್ ರಕ್ಷಿತಾ ಔಟ್ ಆಗಿದ್ದಕ್ಕೆ ಅವರು ಫೀಲ್ ಮಾಡ್ಕೋಬೇಕಾಗಿತ್ತು ಅನ್ನೋದರಲ್ಲಿ ನನಗೆಲ್ಲೋ ಅರ್ಥ ಇಲ್ಲ ಅಂತ ನನಗನ್ಸುತ್ತೆ. ಅದಾದಮೇಲೆ ಕೂಡ ಅಷ್ಟೇ, ಎಲಿಮಿನೇಷನ್ ಆಗೋ ಟೈಮಲ್ಲೂ ಕೂಡ ಅಷ್ಟೇ ಸುಮಾರು ಜನಕ್ಕೆ ಅಲ್ಲಿ ಡೌಟ್ ಇದೆ, ಇನ್ನೂ ಕೂಡ ಡೌಟ್ ಇದೆ. ಸೊ ರಕ್ಷಿತಾ ಆ್ಯಂಡ್ ಏನು ಎಲಿಮಿನೇಷನ್ ಇದೆ, ಸೊ ಏನು ಆಗೋದಿಲ್ಲ, ಸೊ ಒಬ್ಬರನ್ನ ವಾಪಸ್ ಕರ್ಕೊಂಬರ್ತಾರೆ ಅನ್ನೋ ರೀತಿಯಲ್ಲಿ ಕೂಡ ಇದೆ. ಆಮೇಲೆ ಮಾಳು, ಅಶ್ವಿನಿ ಆ್ಯಂಡ್ ಸುಮಾರು ಜನ ಅಲ್ಲಿ ಅಳ್ತಾ ಇದ್ರು ಕೂಡ. ಆ್ಯಂಡ್ ರಜತ್, ಯಾರು ನಮ್ಮ ರಘು, ಗಿಲ್ಲಿ, ಸೊ ಎಲ್ಲರೂ ಕೂಡ ಫೀಲ್ ಮಾಡ್ಕೊತಾ ಇದ್ರು, ಎಲ್ಲ ಇದೆ. ಅಗೇನ್ ನಮ್ಮ ರಕ್ಷಿತಾಗೂ ಕೂಡ ಇನ್ನೂ ಡೌಟ್ ಇದೆ. ಸೊ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ, ಬಿಕಾಸ್ ಅಲ್ಲಿ ಕಿಚನ್ಗೆಲ್ಲ ಟಚ್ ಮಾಡಿ ಎಲ್ಲ ಬಂದರು. ಆಮೇಲೆ ರಘು ಅವ್ರು ಏನೋ ಕೈ ಕೊಟ್ಟರು, ಮೇ ಬಿ ಅವ್ರದ್ದು ಏನಾದರೂ ಉಂಗುರ ಏನಾದರೂ ಕೊಟ್ರ ಅಂತ, ಸೊ ಇಟ್ಕೊ ಅನ್ನೋ ರೀತಿಯಲ್ಲಿ. ಆ್ಯಂಡ್ ಈ ಕಡೆಗೆ ಧ್ರುವಂತ್, ಅಲ್ಲ ಗುರು, ಎಲ್ಲರೂ ಕೂಡ ರಕ್ಷಿತಾ ಬಗ್ಗೆನೇ ಮಾತಾಡ್ತಾರೆ. ಪಾಪ ಧ್ರುವಂತ್ ಬಗ್ಗೆ ಯಾವನೂ ಮಾತಾಡ್ತಾ ಇಲ್ಲ. ನನಗಿದು ಬೇಜಾರಾಗ್ತಿದೆ. ಓಕೆ, ಎಲ್ಲರೂ ರಕ್ಷಿತಾ ಬಗ್ಗೆ ಮಾತಾಡ್ತಿದ್ದಾರೆ, ಎಲ್ಲ ಓಕೆ. ಬಟ್ ಧ್ರುವಂತ್ ಏನು ಮಾಡಿದ್ನಪ್ಪ? ಅವರಿಗೆ ಆಟ ಅಂತ ಬಂದಾಗ ಆಟ ಆಡ್ತಿದ್ದಾನೆ ಅಷ್ಟೇ. ಸೊ ಧ್ರುವಂತ್ ಬಗ್ಗೆ ಯಾರೂ ಮಾತಾಡೋದಿಲ್ವಾ? ಸುಮಾರು ಕೆಲವು ವಿಚಾರದಲ್ಲಿ ಅವನು ಸಪೋರ್ಟ್ ಮಾಡಿರ್ತಾನಲ್ವಾ ಒಬ್ಬೊಬ್ಬರಿಗೆ ಏನೋ ರೀತಿಯಲ್ಲಿ. ಇವಾಗ ನಾನು ಬೇರೆಯವ್ರಿಗೆ ಹೇಳ್ಬೋದಾ ಧ್ರುವಂತ್ ಬಗ್ಗೆ ಅವನು ಮಾತಾಡ್ತಾನೆ, ಅವನು ಸರಿ ಇಲ್ಲ ಅಂತ ಹೇಳ್ಬೋದಾಗಿದ್ರೆ? ಸೊ ಅದೇ ಹೇಳ್ತಿರೋವಂಥದ್ದು ನಾನು. ಅಂದರೆ ಒಬ್ಬೊಬ್ಬರ ಪರ್ಸ್ಪೆಕ್ಟಿವ್ ಆ ಥರ ಇರುತ್ತೆ. ಓಕೆ, ರಕ್ಷಿತಾ ಅಂದ ತಕ್ಷಣ ಅವ್ರಿಗೆ ಸಪ್ರೇಟಾಗಿ ಏನೋ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಟ್ರೀಟ್ ಮಾಡಬೇಕು ಎಲ್ಲರೂ ಅನ್ನೋ ರೀತಿಯಲ್ಲಿ ಅನ್ಬಾರ್ದು ನನ್ನ ಪ್ರಕಾರ. ಆಮೇಲೆ ಓಕೆ, ರಕ್ಷಿತಾ ಇವಾಗ ಫೀಲ್ ಮಾಡ್ಕೊಂಡ್ರು, ಅವ್ರದ್ದೇನು ತಪ್ಪಿಲ್ಲ, ಓಕೆ ಒಪ್ಕೊತೀನಿ. ಬಟ್ ಧ್ರುವಂತ್ ಅವನು ಏನು ಮಾಡಿದ, ಗೇಮ್ ರೀತಿಯಲ್ಲಿ ತೊಗೊಂಡಿದ್ದಾನೆ ಅಷ್ಟೇ. ಸೊ ಇನ್ ಕೇಸ್ ಇವಾಗ ಯಾರ್ಯಾರಲ್ಲಿ ಅಷ್ಟೊಂದು ಫೀಲ್ ಮಾಡ್ಕೊತಿದ್ದಾರೆ ಆಟ ಅಂತ ಬಂದಾಗ, ಸೊ ಬಿಟ್ಕೊಡ್ತಾರಾ? ಇವು ಫಿನಾಲೆ ಒಬ್ಬರು ಕೈಯಲ್ಲಿ ಸುದೀಪ್ ಸರ್ ಕೈಯಲ್ಲಿ ಇನ್ನೊಬ್ರು ನಿಂತ್ಕೊಂಡಿರೋದು, ಇನ್ನೊಬ್ರು ಕೈಯಲ್ಲಿ ರಕ್ಷಿತಾ ನಿಂತ್ಕೊಂಡಿರ್ತಾರೆ. ಸೊ ಕಪ್ಪನ ಬಿಟ್ಕೊಡ್ತಾರೆ, ರಕ್ಷಿತಾ ಬಿಟ್ಕೊಡ್ತಾರಾ? ಇಲ್ಲ ಅಲ್ವಾ? ಎಮೋಷನ್ ಇರಬೇಕು, ಒಂದು ಲೆವೆಲ್ವರೆಗೂ ಇರಬೇಕು. ಹಾಗಾಗಿ ಮಾತ್ರಕ್ಕೆ ಅವರು ಎಲ್ಲರೂ ಕೂಡ ಅಳಬೇಕು, ಎಲ್ಲರೂ ಕೂಡ ಇದು ಮಾಡಬೇಕು, ಫೀಲ್ ಮಾಡ್ಕೊಬೇಕು ಅನ್ನೋವಂಥದ್ದು ನನಗೆಲ್ಲ ಸರಿ ಅಂತ ಅನಿಸಲಿಲ್ಲ. ಇವಾಗ ರಜತ್ ಆ್ಯಂಡ್ ರಕ್ಷಿತಾ ಆದ್ರಾಗಿರ್ಬೋದು, ರಘು ಆ್ಯಂಡ್ ರಕ್ಷಿತಾ ಆದ್ರಾಗಿರ್ಬೋದು, ಗಿಲ್ಲಿ ಆ್ಯಂಡ್ ರಕ್ಷಿತಾ ಅಂತ ಬಂದಾಗ ಅವ್ರಿಗೊಂದು ಬಾಂಡ್ ಇದೆ. ಸೊ ಅವರೆಲ್ಲರೂ ಕೂಡ ಅಲ್ಲಿ ಚೆನ್ನಾಗಿದ್ರು. ಸೊ ಅದಕ್ಕೋಸ್ಕರ ಅವ್ರಿಗೆ ಫೀಲ್ ಆಗ್ತಿದೆ. ಇವಾಗ ಸ್ಪಂದನಾದ್ರೂ ಆಗಿರ್ಬೋದು ಅಥವಾ ಕಾವ್ಯ ಆಗಿರ್ಬೋದು, ರಕ್ಷಿತಾ ಜೊತೆಗೆ ಆ ಒಂದು ಬಾಂಡ್ ಇಲ್ಲ. ಸೊ ಅದಕ್ಕೋಸ್ಕರ ಅವ್ರು ಫೀಲ್ ಮಾಡ್ಕೊತಾ ಇಲ್ಲ, ಅಷ್ಟೇ ರಿಯಾಲಿಟಿ. ಸೊ ಇದು ನನಗೆ ಅನಿಸಿರುವಂಥದ್ದು. ಬಟ್ ಕಾವ್ಯ ಬಗ್ಗೆ ಸಿಕ್ಕಾಪಟ್ಟೆ ಒಂದು ಹೇಟ್ರೆಡ್ ಕ್ರಿಯೇಟ್ ಆಗ್ತಾ ಇದೆ, ಅನ್ನೆಸೆಸರಿಯಾಗಿ. ಅರ್ಥ ಆಗ್ತಿಲ್ಲ ನನಗೆ ಯಾಕೆ ಏನು ಅಂತ ಹೇಳ್ಬಿಟ್ಟು. ಆ್ಯಂಡ್ ಇವಾಗ ಅದೇ ಹೇಳ್ದಂಗೆ ಧ್ರುವಂತ್ ಆ್ಯಂಡ್ ರಕ್ಷಿತಾ ಅವ್ರು ಇಬ್ಬರು ಕೂಡ ಸೀಕ್ರೆಟ್ ರೂಮ್ ತೊಗೊಂಡೋಗಿ ಇಟ್ಟಿದ್ದಾರಂತೆ. ಅಡ್ವಾಂಟೇಜ್ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಅಡ್ವಾಂಟೇಜ್ ಯಾವ ರೀತಿಯಲ್ಲಿ ಸಿಗುತ್ತೆ ಅಂತಂದರೆ, ಸೊ ಅದೇ ಇನ್ ಕೇಸ್ ಅವ್ರಿಗೆ ಏನಾದರೂ ಮನೆ ಒಳಗಡೆ ಏನೇ ನಡೀತಾ ಇದೆ, ಸೊ ಅದ್ರ ಬಗ್ಗೆ ಏನಾದರೂ ತೋರಿಸುವಂಥ ಪ್ರಯತ್ನ ಆಯಿತು ಅಂತಂದರೆ
ಅಡ್ವಾಂಟೇಜ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಅದನ್ನು ನೋಡ್ಕೊಂಡು ಬಂದು ಮನೆಯೊಳಗೆ ನಮ್ಮ ಬಗ್ಗೆ ಸೊ ಯಾರು ಏನೇನು ರೀತಿಯಲ್ಲಿ ಮಾತಾಡ್ತಿದ್ದಾರೆ ಅನ್ನೋದನ್ನು ಇಟ್ಕೊಂಡು ಸೊ ಮೇ ಬಿ ಒಳಗಡೆ ಹೋಗಿ ಸೊ ಕೆಲವೊಂದು ಫೈಟ್ಗಳು ಅದು ಇದು ಆಗುತ್ತೆ ಅಂತ ಅನಿಸುತ್ತೆ. ಆಮೇಲೆ ಹೊರಗಡೆ ಬಂದಿರೋದ್ರಿಂದ ಏನು ಒಳಗಡೆ ಹೋಗೋದ ಮೇಲೆ ಸೊ ಖಂಡಿತವಾಗ್ಲೂ ಇವಾಗ ರಕ್ಷಿತಾ ಏನು ಸಿಕ್ಕಿದೆಯಲ್ಲ ಪಾಪ್ಯುಲಾರಿಟಿ ಅದು ಇನ್ನೊಂಚೂರು ಜಾಸ್ತಿ ಆಗುತ್ತೆ ಅಂತ ನನಗನ್ಸುತ್ತೆ. ಬಿಕಾಸ್ ಲಾಸ್ಟ್ ಟೈಮಲ್ಲೂ ಕೂಡ ಅಷ್ಟೇ, ಅವ್ರು ಫಸ್ಟ್ ವೀಕಲ್ಲಿ ಏನು ಹೋದ್ರು ಒಳಗಡೆಗೆ ಸುಮಾರು ಜನ ಎಲ್ಲ ಬೈತಾ ಇದ್ರು, ಇವಳನ್ನ ಕರ್ಕೊಂಡು ಬಂದಿದ್ದಾರೆ, ಕನ್ನಡ ನಾಟಕ ಮಾತಾಡೋಕೆ ಬರಲ್ಲ, ಸುಮ್ಮನೆ ಅದು ವೀಡಿಯೋಸ್ ಮಾಡ್ಕೊಂಡಿರ್ತಾಳೆ ಹಂಗೆ ಹಿಂಗೆ ಅಂತ ಹೇಳ್ದಂಥವ್ರು ಮತ್ತೆ ಒಂದು ವಾರ ಹೊರಗಡೆ ಇದ್ದು ಮತ್ತೆ ತಿರುಗಿ ಒಳಗಡೆ ಹೋದಾಗ ಸೊ ಎಲ್ಲ ಕೂಡ ಅವ್ರ ಕಡೆಗೆ ಫ್ಯಾನ್ಸ್ ಕನ್ವರ್ಟ್ ಆಗೋಯ್ತು. ಸೊ ಹಾಗೆ ಇವಾಗ ಎಲ್ಲರೂ ಆಚೆ ಬಂದಿರೋದ್ರಿಂದ ಅಲ್ಲಿ ಕಾವ್ಯ ಆ್ಯಂಡ್ ಕೆಲವರೆಲ್ಲ ಫೀಲ್ ಮಾಡ್ಕೊಳ್ಳದೇ ಇರೋದ್ರಿಂದನೇ ಈ ರೇಂಜಿಗೆ ಹೊರಗಡೆಗೆ ಒಂದು ರೀತಿಯಲ್ಲಿ ರಕ್ಷಿತಾಗೆ ಸಪೋರ್ಟ್ ಸಿಗ್ತಾ ಇದೆ ಅಂತಂದರೆ ಅಗೇನ್ ಇವಾಗ ಒಳಗಡೆ ಹೋಗಿದ ತಕ್ಷಣ ರಕ್ಷಿತಾ ಬಂದ್ಬಿಟ್ಲು, ಇನ್ನು ಮುಂದೆ ಕಾವ್ಯ ಆ್ಯಂಡ್ ಸ್ಪಂದನಾಗೆ ಸರಿಯಾಗಿ ಕೊಡ್ತಾ ಇರ್ತಾಳೆ, ಇಸ್ಕೊತಾ ಇರಬೇಕು ಹಾಗೆ ಹೀಗೆ ಅಂತೆಲ್ಲ ಬಂದ್ಬಿಡುತ್ತೆ. ಓಕೆ, ಸೊ ಇದು ಒಂದು ಸ್ವಲ್ಪ ಅವ್ರಿಗೆ ಬೆನಿಫಿಟ್ ಆಗುತ್ತೆ ಅಂತ ನನಗನ್ಸುತ್ತೆ. ಇನ್ನು ಧ್ರುವಂತ್ ಅಂತ ಬಂದಾಗ ಅವನಿಗೇನು ಮ್ಯಾಟ್ರೇ ಆಗಲ್ಲ. ಅವನಿಗೆ ಅಂತಂದರೆ ಅವನೊಂಥರ ದೇವತಾ ಮನುಷ್ಯ ಇದ್ದಂಗೆ. ಅವನಿಗೆ ಎಲಿಮಿನೇಷನ್ ಮಾಡಿದ್ದಾದ್ಮೇಲೂ ಕೂಡ ಅಷ್ಟೇ ಏನು ಫೀಲೇ ಆಗಲಿಲ್ಲ. ಅವ್ನು ಹೇಳ್ತೀನಿ, ನಾನು 100% ಕೊಟ್ಟಿದ್ದೀನಿ, ಪ್ರಾಮಾಣಿಕವಾಗಿ ಏನು ಕೊಡಬೇಕಾಗ್ತದೆ ಅದು ಕೊಟ್ಟಿದ್ದೀನಿ, ನಾನು ಹಿಂದೆ ಒಂದು ಮುಂದೆ ಒಂದು ಯಾವುದು ಕೂಡ ಹೇಳಿಲ್ಲ, ಮನಸ್ಸಲ್ಲಿರೋದನ್ನ ನಾನು ಕರೆಕ್ಟಾಗಿ ಹೇಳಿದ್ದೀನಿ. ಆಮೇಲೆ ಯಾರಿಗಾದ್ರು ನಾಮಿನೇಷನ್ ಮಾಡಬೇಕು ಅಂದರೆ ನಾಮಿನೇಷನ್ ಮಾಡಿ ತಿರ್ಗಾ ಹೋಗಿ ಬೆಣ್ಣೆ ಹಚ್ಚುವಂಥದ್ದು ಏನೂ ಮಾಡಿಲ್ಲ. ಸೊ ಅನ್ನೋದನ್ನ ಅವ್ನು ಅಂದರೆ ಆಟದ ರೀತಿಯಲ್ಲಿ ತಗೊಂಡಿದ್ದಾನೆ. ಅವ್ನು ಇದೆಲ್ಲ ಒಂದು ರೀತಿಯಲ್ಲಿ ಎಮೋಷನ್ ಕನೆಕ್ಷನ್ಗಳನ್ನ ಯಾರ ಹತ್ರನೂ ಕೂಡ ಅಷ್ಟೊಂದು ಇಟ್ಕೊಂಡಿಲ್ಲ ಅಂತ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಆಮೇಲೆ ಯಾರು ಕೂಡ ಒಬ್ಬರಾದ್ರೆ ಅಟ್ಲೀಸ್ಟ್ ಹೋಗಿ ಮಾತಾಡಿಸ್ಬೋದಾಗಿತ್ತು, ಬಟ್ ಯಾರು ಕೂಡ ಅಲ್ಲಿ ಮಾತಾಡಿಸಲಿಲ್ಲ. ಇವನ್ ಅಶ್ವಿನಿಯವ್ರು ಕೂಡ ಮಾತಾಡಿಸಿದ್ರು, ಬಟ್ ಅಷ್ಟೊಂದು ಫೀಲ್ ಆಗಿಲ್ಲ. ರಕ್ಷಿತಾಗಂತೂ ಕಿಸ್ಸೆಲ್ಲ ಕೊಟ್ಬಿಟ್ರು, ಅವರು ಮುತ್ತೆಲ್ಲ ಕೊಟ್ಟು ಸೊ ಸಾರಿ ಅದೆಲ್ಲ ಕೇಳಿದ್ರು. ಸೊ ನೋಡೋಣ ರಕ್ಷಿತಾ ಅಗೇನ್ ತಿರ್ಗಾ ವಾಪಸ್ ಬಂದಾದ್ಮೇಲೆ ರಿಯಾಕ್ಷನ್ಗಳು ಏನೇನು ಇರುತ್ತೆ ಅಂತ. ಸುಮಾರು ಜನಕ್ಕೆ ಅದು ಆಲ್ರೆಡಿ ಒಂದು ರೀತಿಯಲ್ಲಿ ಪ್ರ್ಯಾಂಕ್ ಇರ್ಬೋದು, ನೋ ಎಲಿಮಿನೇಷನ್ ಇರ್ಬೋದು ಅಂತ, ಮಾಳು ಕೂಡ ಸರ್ಪ್ರೈಸ್ ಇರ್ಬೋದು ಅಂತಂದ ಧನುಷ್ ಹೇಳಿದ್ರು, ಯಾರು ನಮ್ಮ ಸೂರಜ್ ಹೇಳಿದ್ರು. ಸುಮಾರು ಜನ ಇನ್ನೂ ಹೋಪ್ ಇಟ್ಕೊಂಡಿದ್ದಾರೆ, ಸೊ ಮತ್ತೆ ಬರ್ತಾರೆ ಅನ್ನೋ ರೀತಿಯಲ್ಲಿ. ನೋಡೋಣ ಯಾವ ರೀತಿಯಲ್ಲಿ ಬಿಗ್ ಬಾಸ್ ಮನೆ ಒಳಗಡೆಗೆ ಮತ್ತೆ ಸೊ ನಮ್ಮ ರಕ್ಷಿತಾ ಅವರು ಆ್ಯಂಡ್ ಧ್ರುವಂತ್ ಅವರು ವಾಪಸ್ ಆಗ್ತಾರೆ ಅನ್ನುವಂಥದ್ದನ್ನ. ಓಕೆ, ಆ್ಯಂಡ್ ಇನ್ನು ಇವತ್ತಿನ ಒಂದು ಎಪಿಸೋಡ್ಲಿ ಕೆಲವೊಂದು ಹೈಲೈಟೆಡ್ ಮೂಮೆಂಟ್ಗಳು ಅಂತಂದರೆ, ಆ್ಯಂಡ್ ಅಲ್ಲಿ ಒಂದು ರಘುವರ ಒಂದು ಡಿಫ್ರೆಂಟ್ ಹೇರ್ ಸ್ಟೈಲ್ ಒಂದು ಏನು ಟ್ರೈ ಮಾಡಿದ್ರು. ಸೊ ಆ ಒಂದು ಮೂಮೆಂಟ್ ತುಂಬ ಫನ್ ಆಗಿತ್ತು ಆ್ಯಂಡ್ ಎಂಟರ್ಟೈನಿಂಗ್ ಆಗಿತ್ತು ಅಂತ ಹೇಳ್ತೀನಿ. ಆ್ಯಂಡ್ ಅಲ್ಲಿ ಸಖತ್ ಡ್ಯಾನ್ಸ್ ಎಲ್ಲ ಮಾಡಿದ್ರು ಅಶ್ವಿನಿ ಆ್ಯಂಡ್ ರಘು ಅವರೆಲ್ಲ. ಸೊ ಎಂಟರ್ಟೈನ್ಮೆಂಟ್ ಅಂತ ವಿಚಾರ ಬಂದಾಗ, ಏನಾದರೂ ಕಂಟೆಂಟ್ ಅಂತ ವಿಚಾರ ಬಂದಾಗ ಅಲ್ಲಿ ಪರವಾಗಿಲ್ಲ. ನಮ್ಮ ಅಶ್ವಿನಿ ಆ್ಯಂಡ್ ರಘು ಅಂತ ಬಂದಾಗಲೂ ಕೂಡ ಕೆಲವು ಟೈಮಲ್ಲಿ ಕೊಡ್ತಾರೆ. ಡ್ಯಾನ್ಸ್ ಅಂತ ಬಂದಾಗ ಅಶ್ವಿನಿ ಎಲ್ಲೂ ಕೂಡ ಒಂದು ರೀತಿಯಲ್ಲಿ ನಾನು ಮಾಡಲ್ಲ ಹಾಗೆ ಹೀಗೆ ಎಲ್ಲ ಅಂತ ಯಾವತ್ತೂ ಕೂಡ ಹೇಳಿಲ್ಲ. ಗಿಲ್ಲಿ ಜೊತೆಗಾದ್ರೆ ಆಗಿರ್ಬೋದು, ರಘು ಜೊತೆಗಾದ್ರೆ ಆಗಿರ್ಬೋದು, ಆ್ಯಂಡ್ ಇನ್ಕ್ಲೂಡಿಂಗ್ ಅವರೇ ಸೋಲೋ ರೀತಿಯಲ್ಲಿ ಕೂಡ ಸುಮಾರು ಸರಿ ಡ್ಯಾನ್ಸ್ ಅಂತ ಬಂದಾಗ ಮಾಡಿದ್ದಾರೆ. ಕೆಲವು ಟೈಮಲ್ಲಿ ಬೇರೆಯವರು ನಾನು ಯಾಕೆ ಮಾಡಲಿ ಅನ್ನೋ ಒಂದು ಇದರಲ್ಲಿ ಇರ್ತಾರೆ, ಬಟ್ ಅಶ್ವಿನಿ ಅಂತ ಬಂದಾಗ ಸ್ಪೋರ್ಟಿವ್ ಆಗಿ ತೊಗೊಂಡು ತುಂಬ ಚೆನ್ನಾಗೇ ಮಾಡ್ತಾರೆ ಕಂಟೆಂಟ್ ವಿಚಾರ ಅಂತ ಬಂದಾಗ. ಓಕೆ, ಸೊ ಇದಾದಮೇಲೆ ಅಲ್ಲಿ ಗಿಲ್ಲಿ, ರಘು, ರಜತ್ 3 ಜನ ಸೇರ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಅಲ್ಲಿ ಇನ್ನೂ ಫನ್ ಕ್ರಿಯೇಟ್ ಆಗೋಯ್ತು. ಅಲ್ಲಿ ಗಿಲ್ಲಿ ಹಿಂಗೆ ತಲೆ ಮೇಲೆ ಕೈ ಆಡ್ಸಕ್ಕೆ ಹೋಗ್ಬಿಟ್ಟು ಆ ವಿಘ್ನ ತೆಗೆದು ಬಿಸಾಕ್ಬಿಟ್ಟ. ಸೊ ಅಲ್ಲಿ ಸಖತ್ ಎಂಟರ್ಟೈನಿಂಗ್ ಆಗಿತ್ತು ಅಂತಲೇ ಹೇಳ್ತೀನಿ. ಆ್ಯಂಡ್ ಅದಾದಮೇಲೆ ಅಲ್ಲಿ ಒಂದು ಅದೇನು ರಜತ್ ಆ್ಯಂಡ್ ಚೈತ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅಂದರೆ ನಿಮಗೆ ಅರ್ಥನೇ ಆಗ್ತಾ ಇಲ್ಲ, ನಿಮಗೆ ನಾವು ಒಂದು 73 ದಿನ ಆಡಿದಂಥ ಆಟದಲ್ಲಿ ನಾವು ಜಸ್ಟ್ ಒಂದು 15 ದಿವಸದಲ್ಲಿ ಬಂದು ಹೊಡೆದಾಕಿದ್ದೀವಿ ಹಾಗೆ ಹೀಗೆ ಅಂತ ಏನು ಬಿಲ್ಡಪ್ ತೊಗೊಂಡಿದ್ರು. ಸೊ ಅದನ್ನು VT ಪ್ಲೇ ಮಾಡಿ ಕೆಲವ್ರದ್ದು ಏನೇನು ರಿಯಾಕ್ಷನ್ಗಳನ್ನ ತೊಗೊಂಡ್ರು. ಅಲ್ಲೆಲ್ಲರೂ ಕೂಡ ಸರಿಯಾಗಿ ಉತ್ತರ ಕೊಟ್ಟರು ಅಂತಲೇ ಹೇಳ್ತೀನಿ. ಯಾಕಂತಂದರೆ ಇವ್ರದ್ದು ಬಿಲ್ಡಪ್ಗಳಿಗೆ ಸೊ ಅವರು ಕೊಟ್ಟಂಥ ಉತ್ತರಗಳು ಸರಿಯಾಗಿತ್ತು. ಗಿಲ್ಲಿ ಆದ್ರಾಗಿರ್ಬೋದು ಆ್ಯಂಡ್ ಅಶ್ವಿನಿ ಆದ್ರಾಗಿರ್ಬೋದು, ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕೊಟ್ಟರು, ಇನ್ಕ್ಲೂಡಿಂಗ್ ಕಾವ್ಯ. ಪ್ರತಿಯೊಬ್ಬರು ಕೂಡ ಸೊ ಅವರ ಒಂದು ಏನು ದುರಂಕಾರದ ಮಾತುಗಳಿತ್ತು ಅದಕ್ಕೆ ಸರಿಯಾಗಿ ಉತ್ತರ ಕೊಟ್ಟರು ಅಂತಲೇ ಹೇಳ್ತೀನಿ. ಜೊತೆಗೆ ಅಲ್ಲಿ ಧ್ರುವಂತ್ ಒಂದು ಮಾತು ಹೇಳ್ದ, ಹೌದು ಸರ್, ಅವರೇನಾದರೂ ಇವಾಗ ಹೊರಗಡೆಯಿಂದ ನೋಡ್ಕೊಂಡು ಬಂದಿದ್ದಾರಲ್ವಾ, ಸೊ ಅವರು ಅಷ್ಟೊಂದೆಲ್ಲ ಹೇಳ್ತಿದಾರಂದರೆ ಸತ್ಯ ಇರ್ಬೋದು ಸರ್ ಅಂತ ಒಂದು ರೀತಿಯಲ್ಲಿ ಚೆನ್ನಾಗಿ ಹೇಳ್ದ. ಅವ್ನು ಇಂಡೈರೆಕ್ಟಾಗಿ ಒಂದು ರೀತಿಯಲ್ಲಿ ಅವ್ರಿಗೆ ಸರಿಯಾಗಿ ಕೊಟ್ಟ ಅಂತಲೇ ಹೇಳ್ಬೋದು. ಓಕೆ, ಸೊ ಇದಾದಮೇಲೆ ಅಲ್ಲಿ ಚಿತ್ರ ನೋಡಿ ಒಂದು ಸಾಂಗ್ಸನ್ನ ಗೆಸ್ ಮಾಡುವಂಥದ್ದು. ಸೊ ಆ ಒಂದು ಆ್ಯಕ್ಟಿವಿಟಿ ಕೂಡ ಫನ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲರೂ ಕೂಡ ಅಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು. ಈ ಕಡೆಗೆ ಅಶ್ವಿನಿ ಟೀಮ್ ಆದರೂ ಆಗಿರ್ಬೋದು, ರಜತ್ ಟೀಮ್ ಆದರೂ ಆಗಿರ್ಬೋದು, ಸಾಂಗ್ ಗೆಸ್ ಮಾಡೋದ್ರಲ್ಲಿ ತುಂಬ ಚೆನ್ನಾಗೇ ಇತ್ತು. ಬಟ್ ಅಲ್ಲಿ ಕೊನೆಗೆ ಆ ಒಂದು ಲಾಸ್ಟ್ ಸಾಂಗ್ ಇದಕ್ಕೆ ಫೋಟೋಗೆ ಸೊ ಅಲ್ಲಿ 2 ಪಾಯಿಂಟ್ಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಒಬ್ಬರನ್ನ ಚೂಸ್ ಮಾಡ್ತಾರೆ, ರಜತ್ ಟೀಮ್ ಅವರು ವಿನ್ ಆದರು ಅಂತೇಳಿ. ಆ್ಯಂಡ್ ಇದಾದಮೇಲೆ ಇಲ್ಲಿ ಪಾಪದ ಕೂಡ ತುಂಬಿದೆ, ಯಾರು ತುಂಬಿದೆ ಅನ್ನೋ ಒಂದು ಆ್ಯಕ್ಟಿವಿಟಿ ನಡೆಯುತ್ತೆ. ಆ್ಯಂಡ್ ಅದರಲ್ಲಿ ಫಸ್ಟಿಗೆ ರಕ್ಷಿತಾನೇ ಅದು ಮಿಸ್ ಮಾಡ್ಕೊಂಡ್ಬಿಡ್ತಾರೆ, ಅಂದರೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಪಾಪದ ಕೂಡ ಅಂದ ತಕ್ಷಣ ಅವರು ಪಾಪು ಅಂದ್ಕೊಂಡ್ಬಿಟ್ರು, ಪಾಪ ಥರ ಯಾರಿದ್ದಾರೆ ಅನ್ನೋ ರೀತಿಯಲ್ಲಿ. ಸೊ ಅಲ್ಲಿಂದ ಅದು ತಿರ್ಗಾ ವಾಪಸ್ ಹಾಕ್ಸಿ ಧನುಷ್ ಕೊಟ್ಟಿರುವಂಥದ್ದನ್ನು ಅಲ್ಲಿಂದ ಅಗೇನ್ ಅಶ್ವಿನಿ ಕಡೆಯಿಂದ ಶುರು ಮಾಡ್ತಾರೆ. ಅಲ್ಲಿ ಯಾರ್ಯಾರು ಏನೇನು ಕೊಟ್ಟಿದ್ದಾರೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಒಂದು ಹೈಲೈಟೆಡ್ ಪಾಯಿಂಟು ಅಂತ ಏನು ಅಂತಂದರೆ ಅಲ್ಲಿ ನಮ್ಮ ಗಿಲ್ಲಿನೇ ಸೊ ರಜತ್ ಕೊಡ್ತಾನೆ. ಬಟ್ ರಜತ್ಗೆ ಕೊಟ್ಟಿದ್ದು ಅವನು ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ತಿಳಿಸೋಕೆ ಪ್ರಯತ್ನ ಪಟ್ಟ ಅವನು ರಜತ್ ಅವರು. ಇದರಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಎಲ್ಲೋ ರಜತ್ ಖಂಡಿತವಾಗ್ಲೂ ಗಿಲ್ಲಿ ವಿರುದ್ಧ ಅಪೋಸಿಟ್ ಆಗಿ ಹೋಗುವಂಥ ಯಾವ ಒಂದು ಇಂಟೆನ್ಷನ್ನು ಕೂಡ ಅವನಿಗೆ ಇಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಅವನು ಟಾರ್ಗೆಟ್ ಇರೋದೇನೆ ಅಶ್ವಿನಿ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಸೊ ಅಲ್ಲಿ ಗಿಲ್ಲಿ ಕೊಟ್ಟಾದ್ಮೇಲೂ ಕೂಡ ಅವನು ಬೆಣ್ಣೆ ಹಚ್ಚೋ ರೀತಿಯಲ್ಲಿ ರೀಸನ್ಗಳನ್ನ ಕೊಡ್ತಾ ಇದ್ದ. ಸೊ ಆ ಫ್ರೆಂಡ್ಲಿ ಅನ್ನೋ ರೀತಿಯಲ್ಲಿ ಬಿಡಬಾರ್ದು, ಸೊ ಗಿಲ್ಲಿ ಜೊತೆಗೆ ಇರೋಣ ಅನ್ನೋ ರೀತಿಯಲ್ಲೇ ಅವನ ರೀಸನ್ಗಳಿದ್ದು. ಅಶ್ವಿನಿ ಜೊತೆಗೆ ಯಾವ ರೀತಿಯಲ್ಲಿ ಅಗ್ರೆಸಿವ್ ಆಗಿ ಹೋಗ್ತಿದ್ದಾನೆ, ಸೊ ಗಿಲ್ಲಿ ವಿರುದ್ಧ ಅವನು ಆ ರೇಂಜಿಗೆ ಹೋಗ್ತಾ ಇಲ್ಲ. ಆಮೇಲೆ ಕಾಂಪೀಟ್ ಮಾಡಬೇಕು ಅಂತಲೂ ಕೂಡ ಅನ್ನಿಸ್ತಾ ಇಲ್ಲ ಅವನಿಗೆ. ಬಟ್ ಗಿಲ್ಲಿನ ಜೊತೆಗೆ ಇಟ್ಕೊಂಡೇ ಸೊ ಅಶ್ವಿನಿ ಅವ್ರನ್ನ ಹೊಡಿಬೇಕು ಅನ್ನೋ ಒಂದು ರೀತಿಯಲ್ಲಿ
ಅವನ ಒಂದು ಆಟ ಇದೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಓಕೆ, ಸೊ ಅದು ಬಿಟ್ಟು ನಿಮಗೆ ಯಾರ್ಯಾರು ಕೊಟ್ಟಿದ್ದಾರೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ. ಸೊ ನೋಡೋಣ, ಆಟ ಅಂತ ಬಂದಾಗ ಫೈಟ್ ಇರಬೇಕು. ಸುಮ್ಮನೆ ಒಬ್ಬರ ಜೊತೆಗೆ ಸೇಫ್ ಆಗಿ ಇದ್ಕೊಂಡು ಇನ್ನೊಬ್ಬರ ಜೊತೆಗೆ ನಾನು ಕೌಂಟರ್ ಕೊಡ್ತೀನಿ ಅಂತಂದರೆ ಸೊ ಅದು ಸರಿ ಇಲ್ಲ ಅಂತ ನನಗನ್ಸುತ್ತೆ. ಸೊ ಗೊತ್ತಿದೆ ಅವನಿಗೆ ಗಿಲ್ಲಿಗೆ ಹೊರಗಡೆ ಫ್ಯಾನ್ ಬೇಸ್ ಹೇಗಿದೆ ಅಂತ ಗೊತ್ತಿದೆ. ಸೊ ಅದಕ್ಕೋಸ್ಕರ ಇವನು ಎದುರಾಕೊಳ್ಳೋಕ್ಕಿಂತ ಸೊ ಅಶ್ವಿನಿ ಅವ್ರು ಹೆಂಗಿದ್ರು ನೆಗೆಟಿವ್ ಆಗಿದ್ದಾರೆ, ಸೊ ಅವ್ರ ವಿರುದ್ಧನೇ ಹೋಗಬೇಕು ಅನ್ನೋ ರೀತಿಯಲ್ಲಿ ಅವ್ನು ಪ್ಲಾನ್ ಅಂತೂ ಮಾಡ್ಕೊಂಡು ಬಂದಿದ್ದಾನೆ. ಓಕೆ, ಇದಾದ್ಮೇಲೆ ಅಲ್ಲಿ SR ರೌಂಡ್ ನಡೀತೆ. ಸೊ ಅದರಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಗಳು ಬರುತ್ತೆ. ಒಂದು ಮೊದಲನೇದಂತಂದ್ರೆ ರಕ್ಷಿತಾ ತಂದಿಟ್ಟು ತಮಾಷೆ ನೋಡೋ ಒಂದು ಕ್ಯಾರೆಕ್ಟರ್ ಅನ್ನೋ ರೀತಿಯಲ್ಲಿ ಬರುತ್ತೆ. ಸೊ ತಂದಿಟ್ಟು ತಮಾಷೆ ನೋಡ್ತಾರೆ ಅನ್ನೋದಕ್ಕಿಂತ ಸೊ ಕೆಲವು ವಿಚಾರದಲ್ಲಿ ಕಿತ್ತಾಟ ಆಗ್ತಿದ್ರೆ ಸೊ ಅದು ಆಗಲಿ ಅಂತ ಬಿಟ್ಬಿಡ್ತಾರೆ ಅಂತ ನನಗನ್ಸುತ್ತೆ. ಸೊ ಹಾಗಂದ ಮಾತ್ರಕ್ಕೆ ಅವ್ರು ಮಾಡಲೇಬೇಕು ಅಂತ ಏನು ನನ್ನ ಪ್ರಕಾರ ಮಾಡಲ್ಲ ಅಂತ ನನಗನ್ಸುತ್ತೆ ರಕ್ಷಿತಾ ಅವರು. ಓಕೆ, ಸೊ ಇದಾದಮೇಲೆ ಪ್ರತಿ ಸಲ ರಾಶಿಕಾ ಅವ್ರನ್ನ ಡಿಫೆಂಡ್ ಮಾಡ್ಕೊತಿದ್ದಂಥ ಸೂರಜ್ನ ಸೊ ಕ್ಯಾಪ್ಟನ್ ರಾಶಿಕಾ ಅವರು ಬಿಟ್ಕೊಟ್ರು ಅನ್ನೋ ರೀತಿಯಲ್ಲಿ ಹೇಳಿದ್ರು. ಅಗೇನ್ ಅಲ್ಲಿ ರಾಶಿಕಾನ ಹೇಳಿದ್ದಾರೆ ಅಂತಂದರೆ ನಾವೇನು ಮಾತಾಡೋದು ಅವಶ್ಯಕತೆ ಇಲ್ಲ. ಸೊ ಅವರೇನೆ ಹೌದು ಬಿಟ್ಕೊಟ್ಟೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಆಮೇಲೆ ಆ ಮೂಮೆಂಟಲ್ಲಿ ಎಲ್ಲೋ ಬಿಟ್ಕೊಟ್ಟೆ, ಬಟ್ ಕೆಲವು ತಪ್ಪುಗಳು ಕೂಡ ಆಗಿದೆ. ಆಮೇಲೆ ನಾನು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಬೇಕಾಗಿತ್ತು ಅಂತ ಅವರೇ ಒಪ್ಕೊಂಡ್ರು. ಓಕೆ, ಸೊ ಇದಾದಮೇಲೆ 2 ವಾರದಲ್ಲಿ ಆಟದಲ್ಲಿ ರಜತ್ ಗಿಲ್ಲಿನ ಬೀಟ್ ಮಾಡಿದ್ದಾರೆ ಅನ್ನೋ ರೀತಿನ ಹೇಳ್ತಿದ್ದಾರೆ. 2 ವಾರದ ಆಟದಲ್ಲಿ ಗಿಲ್ಲಿನ ಬೀಟ್ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ. 2 ವಾರ ಅಲ್ಲ, 100 ದಿನ ಆಟ ಆಡಿದ್ರು ಕೂಡ ನನ್ನ ಪ್ರಕಾರ ಗಿಲ್ಲಿನ ಅಲ್ಲಿ ಯಾರೂ ಬೀಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗನ್ಸುತ್ತೆ. ಬಟ್ ಚೈತ್ರ ಅವರು ಹೌದು ಬೀಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಬಿಕಾಸ್ ರಜತ್ ಅಂತ ಬಂದಾಗ ಎಲ್ಲರೂ ಬಾಯಲ್ಲೂ ಕೂಡ ರಜತ್ ಹೆಸರು ಕೇಳ್ತಿದೆ ಅಂತೆ. ಸೊ ಅದಕ್ಕೋಸ್ಕರ ಗಿಲ್ಲಿ ಅಂತೆ. ಯಾರು ರೀ, ಎಲ್ಲರ ಬಾಯಲ್ಲೂ ಕೂಡ ವೀರಪ್ಪನ ಹೆಸರು ಕೇಳುತ್ತೆ. ಹಾಗಾಗಿ ಮಾತ್ರಕ್ಕೆ ಅವ್ನು ಒಳ್ಳೆಯವನು ಅಥವಾ ಚೆನ್ನಾಗಿ ಆಡ್ತಿದ್ದಾನೆ ಅಂತ ಅರ್ಥನ? ಏನಪ್ಪ ಇದೆಲ್ಲನೂ. ಇದಾದಮೇಲೆ ಅಶ್ವಿನಿ 2.0 ಅನ್ನೋವಂಥದ್ದು ಬರೀ ಹೆಸರಿಗೆ ಮಾತ್ರ, ಬಟ್ ಅವ್ರ ಆಟ ಇನ್ನೂ ಚೇಂಜ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ನನಗನ್ಸಿರೋದು ಏನು ಅಂತಂದರೆ ಆಟ ಸ್ವಲ್ಪ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದಾರೆ. ಸ್ಟಾರ್ಟಿಂಗಲ್ಲಿದ್ದರೆ ಸುಮ್ಮನೆ ಕೆಲವು ಟೈಮಲ್ಲಿ ಅವರೇ ಬೇರೆಯವ್ರ ಮೇಲೆ ಹೋಗ್ತಾಯಿದ್ರು ಫೈಟ್ ಮಾಡಲಿಕ್ಕೆ. ಇವಾಗ ಅವ್ರು ಬೇರೆಯವ್ರು ಬಂದರೂ ಕೂಡ ಅದನ್ನು 2-3 ಸರಿ ಯೋಚನೆ ಮಾಡಿ ತಡ್ಕೊಂಡು ಫೈಟ್ ಮಾಡ್ತಾರೆ ಅಂತ ನನಗನ್ಸುತ್ತೆ. ಓಕೆ, ಸೊ ಇದಾದಮೇಲೆ ಕಾವ್ಯ ಅವರು ಸೊ ವೀಕೆಸ್ಟ್ ಕಂಟೆಸ್ಟೆಂಟ್ ಅಂತ ಬಂದಾಗ ಅಲ್ಲಿ ಕೆಲವರು ಹೇಳಿರುವಂಥದ್ದು ಏನು ಅಂತಂದರೆ ರಕ್ಷಿತಾ ಅವರು ಸೊ ಸ್ಟ್ಯಾಂಡ್ ತಗೋದ್ರಲ್ಲಿ ಮಾತ್ರ ಅವರು ಕ್ಲಾರಿಟಿ ಇರಲ್ಲ, ಆಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಹೇಳಿದ್ರು. ಬಟ್ ಅಲ್ಲಿ ಇನ್ನೂ ಜಾಸ್ತಿ ಅವ್ರು ರೀಸನ್ಗಳು ಕೊಡಬೇಕಾಗಿತ್ತು ಅಂತ ನನಗನ್ಸುತ್ತೆ. ಯಾಕಂದರೆ ಸ್ಟ್ಯಾಂಡ್ ತೊಗೊಳೋದ್ರಲ್ಲಿ ಮತ್ತು ಮಾತಾಡೋದ್ರಲ್ಲಿ ಕ್ಲಾರಿಟಿ ಇಲ್ಲ ಅಂತ ಹೇಳ್ತಾರೆ. ಸೊ ಇವರ ಒಂದು ಉತ್ತರದಲ್ಲಿ ನನಗೆ ಎಲ್ಲೋ ಕ್ಲಾರಿಟಿ ಅಂತ ಅನಿಸಲಿಲ್ಲ. ವೀಕೆಸ್ಟ್ ಕಂಟೆಸ್ಟೆಂಟ್ ಅಂತ ಅಂದಿದ ತಕ್ಷಣ ಅದಕ್ಕೊಂದು ಪ್ರಾಪರ್ ಆಗಿರೋಂಥ ರೀಸನ್ ಕೊಡಬೇಕು. ಸೊ ಏನು ಮಾಡಲ್ಲ ಅನ್ನೋದನ್ನು. ಸೊ ಅದು ನನಗೆ ರಕ್ಷಿತಾ ಅಷ್ಟು ಪ್ರಾಪರ್ ಆಗಿರೋವಂಥ ಒಂದು ರೀಸನ್ ಕೊಡಲಿಲ್ಲ ಅಂತ ನನಗನ್ಸುತ್ತೆ. ಅದಾದ್ಮೇಲೆ ಅಶ್ವಿನಿ ಅವರು ಒಂದು ರೀತಿಯಲ್ಲಿ ಚೆನ್ನಾಗಿ ರೀಸನ್ ಕೊಟ್ಟರು. ಅಂದರೆ ಮನೆಯಲ್ಲಾಗಿರ್ಬೋದು, ಟಾಸ್ಕಲ್ಲಾಗಿರ್ಬೋದು ಕಾಣಲ್ಲ, ಬರೀ ಗಿಲ್ಲಿ ಬಾಯಲ್ಲಿ ಮಾತ್ರ ಅವರು ಕಾಣಿಸೋವಂಥದ್ದು. ಇವಾಗ ಸ್ವಲ್ಪ ಅವರು ಗಿಲ್ಲಿನ ಬಿಟ್ಟು ಆಡುವಂಥ ಪ್ರಯತ್ನದಲ್ಲಿ ಕೂಡ ಇದ್ದಾರೆ, ಬಟ್ ಅವ್ರು ಕಾಣಿಸ್ಕೊತಾ ಇಲ್ಲ ಅನ್ನೋ ರೀತಿಯಲ್ಲಿ ಅಶ್ವಿನಿ ಹೇಳಿರುವಂಥದ್ದು. ಸೊ ಅಶ್ವಿನಿ ಹೇಳಿರೋದು ಒಂದು ಕ್ಲಾರಿಟಿ ಇದೆ, ಬಟ್ ರಕ್ಷಿತಾ ಹೇಳಿರೋದು ನನಗೇನೋ ಕ್ಲಾರಿಟಿ ಇಲ್ಲ ಅಂತ ಅನಿಸ್ತು. ಸೊ ನನ್ನ ಒಂದು ಅನಿಸಿಕೆ ಏನು ಅಂತಂದರೆ ನನ್ನ ಪ್ರಕಾರ ಅದೇ ಅಶ್ವಿನಿ ಹೇಳಿರೋದು ಕರೆಕ್ಟ್ ಆಗಿದೆ. ಬಟ್ ಒಂದೇನಂತಂದರೆ ಮನೆಯಲ್ಲಿ ಕಾಣಿಸ್ಕೊತಾರೆ, ಟಾಸ್ಕಲ್ಲಿ ಕೂಡ ಕಾಣಿಸ್ಕೊತಾರೆ, ಬಟ್ ಆ ಎಫರ್ಟ್ಗಳು ರಿಸಲ್ಟ್ ಕೊಡ್ತಾ ಇಲ್ಲ. ಓಕೆ, ಅಲ್ಲಿ ಕಾವ್ಯ ಕೂಡ ಹೇಳಿದ್ರು, ನಾನು 100% ಕೊಟ್ಟಿದ್ದೀನಿ ಟಾಸ್ಕ್ ಆದ್ರೆ ಆಗಿರ್ಬೋದು, ಮನೆ ಆಟ ಅಂತ ಬಂದಾಗ, ಸ್ಟ್ಯಾಂಡ್ ಆದರೂ ಬಂದಾಗ ಅಂತಂದರು. ಸೊ ಕೊಟ್ಟಿದ್ದಾರೆ, ಬಟ್ ಅದೇ ರಿಸಲ್ಟ್ಗಳು ಬರ್ತಾ ಇಲ್ಲ ಅನ್ನೋದೇ ಒಂದು ಬೇಜಾರು. ಕೊನೆಯಲ್ಲಿ ಮ್ಯಾಟ್ರ್ ಆಗೋದೇನೋ ರಿಸಲ್ಟೇನೆ, ಬಟ್ ಆ ರಿಸಲ್ಟ್ಗಳು ಕಾಣಿಸ್ತಾ ಇಲ್ಲ ಅನ್ನೋದೇ ಒಂದು ಬೇಜಾರು ಅಂತ ನನಗನ್ಸುತ್ತೆ. ಓಕೆ, ಸೊ ಇದಾದಮೇಲೆ ಅಲ್ಲಿ ಗಿಲ್ಲಿ ಜೊತೆ ಮಾತಾಡೋದು ಒಂಥರ ಗಲೀಜನ್ನ ಮೇಮೇಲೆ ಹಾಕ್ಕೊಂಡಂಗೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಅದಕ್ಕೆ ರಾಶಿಕಾ ಅವರು ಒಂದು ರೀಸನ್ ಕೊಟ್ಟರು, ಏನಂತಂದರೆ ಕೆಲವು ವಿಚಾರದಲ್ಲಿ ಅವನು ತುಂಬ ಕೆಳಗಡೆ ಹಾಕಿ ಮಾತಾಡ್ತಾನೆ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಇದು ಹೆಂಗೆ ಅಂತಂದರೆ ಅವರವರ ಒಂದು ಇಂಡಿವಿಜುವಲ್ ಒಪಿನಿಯನ್ ಮೇಲೆ ಬಿಟ್ಟಿರುವಂಥದ್ದು. ಸೊ ಹೊರಗಡೆ ಕೂತ್ಕೊಂಡು ಸೊ ನಾವೇನು ಹೇಳಲಿಕ್ಕಾಗಲ್ಲ, ಬಿಕಾಸ್ ಅಲ್ಲಿ ಏನೇನು ಮಾತುಕತೆ ಆಗಿರುತ್ತೆ, ಏನೇನು ಮಾತುಕತೆ ಆಗಿಲ್ಲ ಅನ್ನೋಂಥದ್ದು ಸೊ ಅವರಿಗೆ ಗೊತ್ತಿರೋದ್ರಿಂದ ಸೊ ಈ ಗಲೀಜಾ ಏನು ಅನ್ನೋಂಥದ್ದನ್ನ ಸೊ ಅವರೇ ಡಿಸೈಡ್ ಮಾಡಬೇಕಾಗುತ್ತೆ. ಓಕೆ, ಇದಾದ್ಮೇಲೆ ಅಲ್ಲಿ ಸರ್ಪ್ರೈಸ್ ಎವಿಕ್ಷನ್ ಬಗ್ಗೆ ಮಾತಾಡ್ತಾರೆ. ಇಲ್ಲಿ ಎಲ್ಲರೂ ಕೂಡ ಸೇವ್ ಆಗಿರ್ತಾರೆ. ಕೊನೆ ಬಾಟಮ್ 4 ಇದ್ದಂಥದ್ದು ನಮ್ಮ ಸ್ಪಂದನ, ರಜತ್, ರಕ್ಷಿತಾ ಆ್ಯಂಡ್ ನಮ್ಮ ಧ್ರುವಂತ್ ಅವರು. ಆ್ಯಂಡ್ ಅಲ್ಲಿ ಆಲ್ರೆಡಿ ನಮ್ಮ ಸ್ಪಂದನ ಅವ್ರನ್ನ ಸೇವ್ ಮಾಡ್ತಾರೆ. ಲಾಸ್ಟಲ್ಲಿ ಇದ್ದಂಥದ್ದು ರಜತ್, ರಕ್ಷಿತಾ ಆ್ಯಂಡ್ ಧ್ರುವಂತ್ ಅವರು. ಸೊ ಅದರಲ್ಲಿ ಸೊ ಯಾರು ಯಾಕೆ ಉಳ್ಕೊಬೇಕು ಅನ್ನೋ ರೀತಿಯಲ್ಲಿ ಕೇಳಿದಾಗ ಕೆಲವರು ಅವ್ರದ್ದಾದಂಥ ರೀಸನ್ಗಳನ್ನ ಕೊಡ್ತಾರೆ ಕೊನೆಯಲ್ಲಿ. ಆ್ಯಂಡ್ ಬಾಟಮಲ್ಲಿ ಬಂದಿರುವಂಥದ್ದು ನಮ್ಮ ರಕ್ಷಿತಾ ಆ್ಯಂಡ್ ಧ್ರುವಂತ್ ಅವರು. ಸೊ ಅವರಿಬ್ಬರನ್ನ ಎಲಿಮಿನೇಷನ್ ಅಂತ ಹೇಳ್ತಾರೆ. ಓಕೆ, ಸೊ ಅದಾದಮೇಲೆ ಏನೇನು ಡ್ರಾಮಾಗಳಾಯಿತು ಅನ್ನೋದನ್ನು ಆಲ್ರೆಡಿ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ. ಸೊ ಅದೆಲ್ಲ ಡ್ರಾಮಾಗಳಾಗಿದೆ. ಸೊ ನೋಡೋಣ ಯಾವಾಗ ಮತ್ತೆ ತಿರುಗಿ ಅವ್ರನ್ನ ಒಳಗಡೆ ತೊಗೊಂಡು ಹೋಗ್ತಾರೆ ಆ್ಯಂಡ್ ಯಾವ ರೀತಿಯಲ್ಲಿ ತೊಗೊಂಡು ಹೋಗ್ತಾರೆ ಅಂತ. ಸೊ ಅವರಿಗೆ ಮನೆ ಒಳಗಡೆ ಆಗುವಂಥದ್ದು ಫುಟೇಜಸ್ಗಳೆಲ್ಲ ತೋರಿಸಲ್ವಾ? ಸೊ ನೋಡೋಣ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆ್ಯಂಡ್ ಬೆನಿಫಿಟ್ ಅಂತೂ ಖಂಡಿತವಾಗ್ಲೂ ರಕ್ಷಿತಾಗಿರುತ್ತೆ. ಅದು ಹೊರಗಡೆಯಿಂದ ಫ್ಯಾನ್ಸ್ ಸಪೋರ್ಟ್, ಎಮೋಷ್ನಲ್ ಸಪೋರ್ಟ್ ಆದರೂ ಆಗಿರ್ಬೋದು. ಆ್ಯಂಡ್ ಇವಾಗ ಅವ್ರು ಏನಾದರೂ ಮನೆ ಒಳಗಡೆ ನಡೆದಂಥ ಫುಟೇಜ್ಗಳನ್ನ ಅವ್ರಿಗೆ ತೋರಿಸಿದ್ರೆ ಮನೆಯವ್ರು ಯಾವ ರೀತಿಯಲ್ಲಿ ಅವ್ರ ಬಗ್ಗೆ ಥಿಂಕ್ ಮಾಡ್ತಿದ್ದಾರೆ, ಆಮೇಲೆ ಅವ್ರು ಯಾವ ರೀತಿಯಲ್ಲಿ ಆಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಚಿಕ್ಕದಾಗಿ ಕ್ಲಾರಿಟಿ ಸಿಗುತ್ತೆ. ಓಕೆ, ಸೊ ಅದು ಒಂದು ಬೆನಿಫಿಟ್ ಸಿಗ್ಬೋದೇನೋ. ಸೊ ನೋಡೋಣ. ಇವಾಗ ರಕ್ಷಿತಾ ಅವ್ರನ್ನ ಏನಕ್ಕೆ ಚೂಸ್ ಮಾಡಿದ್ರು ಅಂತಂದರೆ ನನ್ನ ಪ್ರಕಾರ ಸೊ ಧ್ರುವನ್ ಚೂಸ್ ಮಾಡಿರುವಂಥದ್ದು ಯಾರಿಗೂ ಕೂಡ ಅಲ್ಲಿ ಸರ್ಪ್ರೈಸ್ ಆಗಲಿಲ್ಲ. ಬಟ್ ರಕ್ಷಿತಾ ಅವ್ರನ್ನ ಚೂಸ್ ಮಾಡಿರುವಂಥದ್ದು ಸುಮಾರು ಜನಕ್ಕೆ ಸರ್ಪ್ರೈಸ್ ಆಯಿತು. ಅಂದರೆ ಇವ್ರು ಹೊರಗಡೆ ಹೋಗುವಂಥ ಕ್ಯಾಂಡಿಡೇಟ್ ಅಲ್ಲ, ಬಟ್ ಆದರೂ ಕೂಡ ಹೋದರು ಅಂತಂದರೆ ಒಂದು ಖಂಡಿತವಾಗ್ಲೂ ಶಾಕ್ ಅಂತೂ ಆಗಿದೆ. ಆ ಶಾಕ್ ಆಗಬೇಕು, ಜೊತೆಗೆ ಬಿಗ್ ಬಾಸ್ ಮನೆ ಒಳಗಿರುವಂಥ ಕಂಟೆಸ್ಟೆಂಟ್ಗಳಿಗೆ ಒಂದು ಡಿಸ್ಕಷನ್ ಸ್ಟಾರ್ಟ್ ಆಗಬೇಕು. ಯಾಕೆ ಹೋದಳು, ಏನಿಲ್ಲ ಅನ್ನೋವಂಥದ್ದು ಈ ಡ್ರಾಮಾ ಕ್ರಿಯೇಟ್ ಆಯ್ತಲ್ಲ. ಸೊ ಆ ಡ್ರಾಮಾ ಕ್ರಿಯೇಟ್ ಆಗಬೇಕು ಅನ್ನೋದಕ್ಕೋಸ್ಕರ ಅವ್ರನ್ನ ಚೂಸ್ ಮಾಡಿದ್ದಾರೆ. ಅವ್ರಿಗೂ ಗೊತ್ತು ಬಿಗ್ ಬಾಸ್ ಅವ್ರಿಗೆ ಹೋಗೋ ಕ್ಯಾಂಡಿಡೇಟ್ ಅಲ್ಲ, ಅದು ಡಿಸ್ಕಷನ್ ಆಗುತ್ತೆ ಅನ್ನೋ ರೀತಿಯಲ್ಲಿ. ಆ ಡಿಸ್ಕಷನ್ ಆಗಬೇಕು, ಜೊತೆಗೆ
ಇನ್ನೂ ಒಂದು ಗೊಂದಲದಲ್ಲೇ ಇರಬೇಕು ಅವ್ರು, ಯಾವಾಗ ಬರ್ತಾಳೋ ಯಾವಾಗಿಲ್ಲೋ ಅನ್ನೋವಂಥ ಒಂದು ಗೊಂದಲದಲ್ಲಿ ಇರಬೇಕು ಅನ್ನೋದಕ್ಕೋಸ್ಕರನೇ ಸೊ ಇವಾಗ ಅವ್ರನ್ನ ತೊಗೊಂಡು ಬಂದಿರೋವಂಥದ್ದು ನನ್ನ ಪ್ರಕಾರ. ಇವಾಗ ರಕ್ಷಿತ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಆ ಒಂದು ನಿರೀಕ್ಷೆ ಇರಲಿಲ್ಲ, ಒಳಗಡೆ ಇರುವಂಥ ಕಂಟೆಸ್ಟೆಂಟ್ಗೂ ಇರಲಿಲ್ಲ, ಹೊರಗಡೆ ಇರುವಂಥ ಜನಗಳಿಗೂ ಇರ್ತಿರಲಿಲ್ಲ. ಆಮೇಲೆ ಅವ್ರು ತಿರ್ಗಾ ಒಳಗಡೆ ಮತ್ತೆ ರಿಟರ್ನ್ ಆಗ್ತಾರಲ್ಲ ಮನೆ ಒಳಗಡೆ, ಸೊ ಆ ಒಂದು ಸೌಂಡು ಕೂಡ ಇರ್ತಿರಲಿಲ್ಲ, ಬೇರೆ ಯಾವುದೋ ಡಮ್ಮಿ ಕ್ಯಾಂಡಿಡೇಟ್ ಆಗಿದ್ದಿದೆ. ಇವ್ರು ರಕ್ಷಿತಾಗೆ ಸಪೋರ್ಟ್ ಇರೋದ್ರಿಂದನೇ ಸೊ ಅವ್ರು ತಿರ್ಗಾ ಮನೆ ಒಳಗೆ ಎಂಟರ್ ಆದ ತಕ್ಷಣ ಸೊ ಅವಳು ಏನಾದರೂ ಸೌಂಡ್ ಮಾಡ್ತಾಳೆ ಅಥವಾ ಸೌಂಡ್ ಕ್ರಿಯೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರನೇ ಅವ್ರನ್ನ ಹೊರಗಡೆ ಕರ್ಕೊಂಡು ಬಂದಿರುವಂಥದ್ದು. ಸೊ ಆ ಸೌಂಡ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಸೊ ನೋಡೋಣ ಯಾವಾಗ ತಿರ್ಗಾ ಅವ್ರನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಗೊತ್ತಾಗುತ್ತೆ ಅಂತಲೇ ಹೇಳ್ತೀನಿ. ಓಕೆ, ಸೊ ಸದ್ಯಕ್ಕೆ ವಿಡಿಯೋದಲ್ಲಷ್ಟೇ. ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬೈ ಬಾಯ್.